ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈ ಜಯಂತಿ ಅಂದ್ರೆ ಸುಮ್ನೆನಾ? ಅಯ್ಯೋ ಎಂತ ದಡ್ಡಿ ನಾನು. ಅವ್ರೇನ್ ಒದ್ದಾಡ್ಕೊಂಡ್ ಬಟ್ಟೆ ಹೋಗಿತಾರ? ಟಕ್ಕಂತ ವಾಷಿಂಗ್ ಮಿಷಿನ್ ಸ್ವಿಚ್ ಹಾಕಿದ್ರೆ ಮುಗೀತು, ಏನೂ ಕಷ್ಟ ಆಗಲ್ಲ. ಇದ್ರ ಜೊತೆ ಅಷ್ಟೊಂದ್ ಬಟ್ಟೆನ ಒಗ್ದು ಹಾಕಿದ್ರು ಅನ್ನೋ ಗರಿ ಅವ್ರ ತಲೆಗಿರತ್ತೆ. ನನ್ ಹೊಟ್ಟೆ ಉರಿ ಹೆಚ್ಚಾಗತ್ತೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಬಾ ಮೆತ್ತಿಗೆ. ಕಾಲಿಗೆ ಪೇನ್ ಬಾಮ್ ಹಚ್ತೀನಿ, ಆಗ ನೋವು ಕಡಿಮೆ ಆಗತ್ತೆ. ಇವತ್ತು ಇಡೀ ದಿನ ನೀನ್ ರೆಸ್ಟ್ ತಗೋ, ಸರಿನಾ? ಅಕ್ಕ ಏನೋ ಪರವಾಗಿಲ್ಲ, ಕಾಲ್ ಸರಿ ಹೋಯ್ತು. ನಾನ್ ಹೋಗ್ತೀನಿ, ನೀವ್ ಹೋಗಿ ಅಕ್ಕ. ಅಣ್ಣ ಕಾಲ್ ನೋವು ಅಂತಿದ್ದೆ. ಇಲ್ಲ, ಅದು ಬಿದ್ದಾಗ ತುಂಬಾ ನೋವಾಯ್ತು. ಈಗ 4 ಹೆಜ್ಜೆ ನಡೆದ್ನಲ್ಲ, ಸರಿ ಹೋಯ್ತು. ನಾನ್ ರೂಮ್ಗೆ ಹೋಗ್ತೀನಿ, ನೀವ್ ಹೋಗಿ ಅಕ್ಕ. ಸರಿ, ಏನಾದ್ರೂ ಬೇಕಿದ್ರೆ ಕರಿ. ಅಪ್ಪ, ಈಗ ನನಗ್ ಸಮಾಧಾನ ಆಯ್ತು. ಅಕ್ಕ ತಂಗಿ ಇಬ್ರು ಕೈ ಮುರಿದೋಗೋರ್ಗೂ ಬಟ್ಟೆ ಒಗಿತಾರೆ. ಅದನ್ನ ನೋಡಿ ನಾನ್ ತೃಪ್ತಿ ಪಡ್ತೀನಿ. ಇಲ್ಲ, ನೆನ್ನೆ ಒಂದಿನ ರಾತ್ರಿ ನವೀನ್ ಮನೆ ಉಳ್ಕೊಂಡ್ವಿ. ಮುಂದೇನೂ ಇಲ್ಲೇ ಉಳ್ಕೊಳ್ಳೋ ಸರ್ ಬರಕ್ಕಿಲ್ಲ. ನಮ್ಮ ದಾರಿ ನಾವು ನೋಡ್ಕೋಬೇಕು. ಪರವಾಗಿಲ್ಲ ಅಂಕಲ್, ನೀವೆಲ್ರೂ ನಮ್ಮನೇಲೆ ಉಳ್ಕೊಳ್ಳಿ. ಬೇಡಪ್ಪ ನವೀನ, ಒಂದಿನ ರಾತ್ರಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ ನೀನು. ತುಂಬ ಉಪಕಾರ ಮಾಡಿಬಿಟ್ಟೆ ನೀನು. ಏ ಭುಜಂಗ, ನಮ್ಮನೆ ಐತೆ ಕಣ್ಲಾ, ಬಂದ್ರಲ್ಲ ಎಲ್ಲ ಹೋಗುವ. ಇಲ್ಲ, ನಾನು ಬರೋಕ್ಕಿಲ್ಲ. ಹೇ ಯಾಕ್ಲಾ? ನಾನು ಅಷ್ಟೊಂದು ಹೊರ್ಗನವನಾಗ್ಬಿಟ್ನಾ? ಮನೆ ಮಠ ಇಲ್ಲದೆ ಎಲ್ಲಿಗೆ ಅಂತ ಹೋಗ್ತೀಯಾ? ಸುಮ್ಮನೆ ಬಾ ನನ್ನ ಜೊತೆ. ಹೇ ಬಂದ್ರವಾ? ಹೇ ಸುಧಾಕರ, ಇವ್ರನಾಗೆ ಪ್ರಾಣ ಸ್ನೇಹಿತ ಅಂತ ಇರೋ ನೀನೊಬ್ನೇ. ಈ ಸಂಬಂಧನ ಆಳ ಹೋಗ್ಬಾರ್ದು ಅಲ್ವಾ? ಯಾವಾಗಲೂ ಹಿಂಗೆ ಇರಬೇಕು. ಒಬ್ರಿಗೊಬ್ರು ಭಾರ ಅಂತ ಆಗ್ಬಾರ್ದು ಕಣೋ. ಎಲ್ಲಿದ್ರು ಹೆಂಗಿದ್ರು ದೂರ ಇದ್ರು ಪ್ರೀತಿ ಸ್ನೇಹ ಹಂಗೆ ಉಳ್ಕೋಬೇಕಲ್ವಾ? ಅಲ್ಲ ಭುಜಂಗ, ಬಲವಂತ ಮಾಡ್ಬೇಡ. ಬಲವಂತ ಮಾಡ. ಹಂಗಾದ್ರೀಗ ಎಲ್ಲಿಗೆ ಅಂತ ಹೋಗದ್ರಿ? ಉಳ್ಕೊಳಕ್ಕೆ ಒಂಚೂರು ಬೇಕೇ ಬೇಕಲ್ವಾ? ಅಣ್ಣಯ್ಯ, ಇದೇ ಊರಾಗೆ ಯಾವ್ದಾದ್ರು ಬಾಡಿಗೆ ಮನೆಗೆ ಹೋಗುವ ಅಲ್ವಾ? ಏನಮ್ಮ ನೀನು? ಇವರಾಗೆ ಬಾಡಿಗೆ ಮನೆಗಿರತ್ತ? ಇವರ ಹುಲಿ ಬದುಕ್ತವ್ ನಾನು. ಕುರಿಯಂಗಿರಕ್ಕಾಗಿಲ್ಲ ನನ್ನ ಕೈಲಿ. ಹೇಳಿ ಬೇಡ, ನನಗೆ ಬೇಡ ಹೇಳಿ. ಮನೆ ಮಠ ಕಳ್ಕೊಂಡು ಊರ್ನಾರಿಗೆ ಮುಖ ತೋರಿಸೋ ಶಕ್ತಿ ನನಗಿಲ್ಲ. ಅವೆಲ್ಲ ಪ್ಯಾಟಿಗೆ ಹೊಂಟ್ಬಿಡೋಣ. ಪ್ಯಾಟೆಗ ಅಲ್ಲ ಅಣ್ಣಯ್ಯ, ಇಲ್ಲಾದ್ರೆ ಯಾರನ್ನಾದ್ರೂ ಸಹಾಯ ಕೇಳ್ಬೋದು. ಇಲ್ಲಿ ನಮ್ಮವರು ತಮ್ಮವರು ಹೋಗ್ತಾವ್ರೆ. ಪ್ಯಾಟೆಗೆ ಹೋದ್ರೆ ಎಲ್ರೂ ಹೊಸಬ್ರು, ಯಾರು ನಮಗ್ ಸಹಾಯ ಮಾಡ್ತಾರೆ? ಹೊಸಬರ ಮುಂದೆ ಕೈ ಚಾಚಬಹುದು, ಗೊತ್ತಿರೋರ ಮುಂದೆ ಕೈ ಚಾಚಕ್ಕಾಗಿಲ್ಲ ಕಡಪ. ಕೈ ಚಾಚ್ಬಿಟ್ರೆ ಜನ ನೋಡ್ಕೊಂಡು ಆಡ್ಕೊಂಡು ನಕ್ಕು ಬಿಡ್ತಾರೆ.
ಇದೆಲ್ಲ ಬೇಕಿತ್ತ ಅಂತ ಅಂಗಿಸ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಬದುಕಕ್ಕಾಗಿಲ್ಲ ಕಣವ ನನಗೆ. ಬೆಂಗಳೂರಿಗೆ ಹೋಗ್ಬಿಡ ನಾನು ಹೇಳ್ರಿ, ಅಲ್ಲೇ ನನ್ನ ಕೆಲಸ ಹೊಂಚ್ಕೊಂಡು ಹೊಸ ಬದುಕು ಕಟ್ಕೊಳ್ಳೋ. ಭುಜಂಗ, ಇದೇ ನೀನ್ ಕೊನೆ ನಿರ್ಧಾರ ಅನ್ನೋದಾದ್ರೆ ನಂದು ಒಂದು ಮಾತು ನೀನು ಒಪ್ಕೋಬೇಕು. ಹೇಳಪ್ಪ. ನೋಡು, ಬೆಂಗಳೂರಿಗೆ ಹೋಗೋದೇ ನಿನ್ನ ಆಟ ಆದರೆ ನನ್ಗೆ ಅಲ್ಲಿ ಗೊತ್ತಿರೋರೊಬ್ಬರವರೇ, ಅವ್ರಿಗೆ ಫೋನ್ ಮಾಡಿರ್ತೀನಿ. ನೀನು ಹೋದ ತಕ್ಷಣ ನೀನು ಇರಾಕೆ ಕಡಿಮೆ ಬೆಲೆಗೆ ಸಿಗೋ ಒಂದು ಚಿಕ್ಕ ಮನೆ, ದುಡಿಮೆಗೆ ಒಂದು ಕೆಲಸನ ನೋಡಿ ಅಂತ ಹೇಳಿರ್ತೀನಿ. ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಇದನ್ನು ಬೇಡ ಅನ್ಬಿಡ್ಬೇಡ ಕಳ್ಳ. ನಿನ್ನ ಗೆಳೆಯಾಗಿ ಇಷ್ಟಾರು ಸಹಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲ. ಅಪ್ಪಯ್ಯ, ಈಗ ಬೆಂಗಳೂರಿಗೆ ಹೋಗ್ತೀವ, ಹಾಗಾದ್ರೆ ಅಕ್ಕನ ಮನೆಗೆ ಹೋಗೋಣ ಅಲ್ವಾ? ತುಳಸಿ, ಇಲ್ಲ, ಎಲ್ಲ ಪಾತ್ರ ಸಾಮಾನುಗಳನ್ನ ಎತ್ಕೊಡ್ರಿ. ನವೀನ, ಈ ವಿಷಯವ ಪೂರ್ವಿ ಪದ್ಮಿನಿಗೆ ಹೇಳ್ಬೇಡ ಆಯ್ತಾ? ಸರಿ ಆಂಟಿ. ಅಯ್ಯೋ ಅಕ್ಕ, ಏನೈತೆ? ವಾಷಿಂಗ್ ಮಿಷಿನ್ ಆನೇ ಆಗ್ತಿಲ್ಲ ಕಣೆ. ಅಯ್ಯೋ, ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅನ್ಸುತ್ತೆ. ಹಿಂಗ್ ಬಟ್ಟೆ ಹೇಗೆ ಒಗೆಯೋದು? ಹಾಂ, ಸರಿ. ಓಕೆ ಓಕೆ. ಹಾಂ, ಭುಜಂಗ, ಇದು ನೀನು ಹೋಗ್ಬೇಕಾಗಿರೋ ಅಡ್ರೆಸ್ಸು. ಇಲ್ಲೊಬ್ರು ಮಾರಮ್ಮ ಅಂತ ಇರ್ತಾರೆ, ಅವ್ರ ಕಡೆಯಿಂದ ನಿನ್ಗೊಂದು ಮನೆ ಸಿಗ್ತದೆ. ಸದ್ಯಕ್ಕಲ್ಲಿರು. ನಾಳೆ ಇನ್ನೊಬ್ಬ ಬಂದು ನಿನಗೆ ಕೆಲಸ ಕೊಡಿಸ್ತಾನೆ. ಅವನ ಹತ್ರ ಎಲ್ಲ ನಾನು ಮಾತಾಡಿರ್ತೀನಿ, ಸರಿನಾ? ಹುಟ್ಟಿ ಬೀಳ್ತಿರೋ ಮನೆನ, ಊರನ್ನ ಬಿಟ್ಟೋಗೋದಕ್ಕೆ ಶಿವಾನೇ ಸಂಕಟ ಆಗ್ತೈತೆ ಅದ್ಕೆವ. ನಮ್ ಜೀವನದಾಗೆ ಇಂಥದೊಂದ್ ದಿನ ಬರ್ತೈತೆ ಅಂತ ಅನ್ಕಂಡೇ ಇರ್ಲಿಲ್ಲ ಊರ್ವಶಿ. ನನ್ಗೇನ್ ತೊಂದ್ರೆ ಇಲ್ಲ, ಆದ್ರೆ ನೀನು ನಮ್ ಜೊತೆಯಾಗೆ ಇದ್ದು ಇವನ್ನೆಲ್ಲ ಅನ್ಭವಿಸ್ಬೇಕಾಯ್ತು. ಪಾಪ ಪಾವನಿ ಇನ್ನು ಏನು ತಿಳಿದಿರೋ ವಯಸ್ಸು, ಈಟೆಲ್ಲ ಕಷ್ಟ ನೋಡ್ತಾವಳೆ. ಸದ್ಯ ಪದ್ಮಿನಿ, ಪೂರ್ವಿ ಇದರಿಂದೆಲ್ಲ ದೂರ ಅವರಲ್ಲ, ಅದೇ ನಂಗೊಂದ್ ಸಮಾಧಾನ. ಕಷ್ಟನೋ ಸುಖನೋ ನಾನ್ ನಿಮ್ ಜೊತೆಯಾಗೆ ಇರ್ತೀನಿ ಅದ್ಕೆವ. ಸರಿ, ನಾವಿನ್ನು ಹೊಡ್ತೀವಿ ಸುಧಾಕರ. ಭುಜಂಗ, ಇದಿಟ್ಕ, ಬೇಡ ಅನ್ಬೇಡ ಕಣ. ನೋಡು, ಇದೇನು ಜಾಸ್ತಿ ಇಲ್ಲ, ಆದರೆ ಆಟೋಗೆ ಮನೆಗೆ ಅಡ್ವಾನ್ಸು ಅರ್ಧದಷ್ಟಾದರೂ ಕೊಡ್ಬೋದು. ಹಾಂ, ನೋಡು, ಏನೇ ಇದ್ರು ನನಗೆ ಫೋನ್ ಮಾಡು. ಹಾಂ, ಎಲ್ಲ ಒಳ್ಳೇದಾಗ್ತದೆ, ಸರಿನಾ?
ನಡ್ರವ ಬನ್ನಿ ಪಾಸ್ ಬರ್ರಿ. ನಂದು ನನ್ನ ಹೆಂಡತಿದು ಫೋಟೋಸ್ ಫ್ರೇಮ್ ಹಾಕ್ಸೋಣ ಅಂದರೆ ಯಾವ್ದ್ರಲ್ಲೂ ಅವಳು ಮುಖನೇ ಕಾಣಿಸ್ತಾ ಇಲ್ವಲ್ಲ. ಇರಲಿ, ಇದು ಒಂಥರ ಚೆನ್ನಾಗಿದೆ. ಎಷ್ಟು ಯುನೀಕಾಗಿ ಮದುವೆ ಆಗಿದ್ದೀವಿ ನಾವು. ಅಲ್ಲ, ನಮ್ಮ ಫ್ಯಾಮಿಲಿಲೆಲ್ಲರೂ ಹೀಗೆ ಮದುವೆ ಆಗಿರೋದು. ಆದರೂ ನನಗೇನೋ ಸ್ಪೆಷಲ್ ಫೀಲ್ ಆಗ್ತದೆ. ಪಾಪ ಪದ್ಮಿನಿ ಎಷ್ಟು ಸುಸ್ತಾಗಿಲ್ಲ ಅವತ್ತು. ಮಾತಾಡ್ಸಿದ್ರೆ ಮಾತು ಆಡ್ತಾ ಇರಲಿಲ್ಲ. ಫೋಟೋಗ್ರಾಫರ್ ಬಂದು ಗುಂಗಟ್ ತೆಗಿ ಅಂದಾಗ್ಲೂ ತೆಗಿಲಿಲ್ಲ. ಅಕ್ಕ, ನನಗ್ ಅನ್ನಿಸ್ತೈತೆ ಈ ಜಯಂತಿ ಅತ್ತೆನೆ ಏನೋ ಮಾಡಿದಾರೆ. ಬಹುಶಃ ಈ ವಾಷಿಂಗ್ ಮಿಷಿನು ಕೆಟ್ಟೋಗಿರೋದ್ ಗೊತ್ತಾಗಿನೇ ನಾವೇ ಈ ಬಟ್ಟೆನೆಲ್ಲ ಒಗಿಲಿ ಅಂತ ಆಗ್ಲೇ ಜಾರಿ ಬಿದ್ದಂಗೆ ನಾಟಕ ಏನಾರ ಮಾಡಿರ್ಬೋದಾ? ಪೂರ್ವಿ, ಒಂದ್ ವಿಷಯದ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ದನೆ ಹಂಗೆಲ್ಲ ಮಾತಾಡೋದ್ ತಪ್ಪು ಕಣೆ, ಬಿಡು. ಪೂರ್ವಿ, ನೀನ್ ಒಗ್ದಿದ್ ಸಾಕು, ಮಿಕ್ಕಿದ ಬಟ್ಟೆ ಎಲ್ಲ ನಾನು ಒಗಿತೀನಿ, ಹೋಗು. ಇಲ್ಲ ಅಕ್ಕ, ಇನ್ನು ತುಂಬಾ ಐತೆ, ನಾನು ಹೆಲ್ಪ್ ಮಾಡ್ತೀನಿ, ಬೇಗ ಮುಗಿತೈತೆ. ಅಕ್ಕ ತಂಗಿ ಇಬ್ರು ಹಣ್ಗಾಯ್ ನೀರ್ಗಾಯ್ ಆಗೋಗಿದ್ದಾರೆ. ನನ್ಗೀಗ ಮಿಲ್ಕ್ ಶೇಕ್ ಕುಡ್ದಷ್ಟು ತೃಪ್ತಿ ಆಗ್ತಿದೆ. ಈ ತರ ಕೂತು ಬಟ್ಟೆ ಒಗಿತಿರೋ ಇವಳು ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ ನೋಡ್ಕೊಳ್ಳೋ ಮುಖಾನ ಇವಳೇನಿದ್ರು ಇದೇ ಕೆಲಸ ಮಾಡೋಕ್ ಲಾಯಕ್ ಅಂತ ನಾನ್ ಪ್ರೂವ್ ಮಾಡ್ಬಿಟ್ಟೆ. ಈ ಫೋಟೋಸ್ನ ಈ ರೂಮಲ್ಲೇ ದೊಡ್ಡದಾಗಿ ಫ್ರೇಮ್ ಮಾಡಿ ಹಾಕಿಸ್ಕೊತೀನಿ. ಇದನ್ನ ನೋಡಿದಾಗಲೆಲ್ಲ ನಮಗೆ ನಮ್ಮ ಮದುವೆನೇ ನೆನಪಾಗಬೇಕು. ಹೌದು, ನಾನು ಯಾಕೆ ಇದನ್ನೆಲ್ಲ ಒಬ್ಬನೇ ನೋಡ್ತಾ ಇದ್ದೀನಿ? ಪದ್ಮಿನಿನೂ ಇದ್ರೆ ಚೆನ್ನಾಗಿರುತ್ತೆ, ಅವಳು ನೋಡಿ ಖುಷಿ ಪಡ್ತಾಳೆ. ಈಗಲೇ ಕರ್ಕೊಂಬರೋಣ.
ಏನ್ ಭುಜಂಗಯ್ಯ, ಯಾವ ಕಡೆ ಹೊರಟಿದ್ಯಾ? ಏನು ಪಾತ್ರೆ ಪಗಡೆ ಎಲ್ಲ ತುಂಬಿಕೊಂಡು ಎಲ್ಗೋ ಹೊರಟಿದ್ಯಾ? ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ? ಊರ್ ಬಿಟ್ಟು ಹೋಗ್ತಿದ್ಯಾ? ಏನ್ ಕತೆ? ಏ ಪದ್ಮಿನಿ, ಇನ್ ಮುಂದೆ ನೀನು ಇದೇ ತರ ಮನೆ ಕೆಲಸ ಮಾಡ್ಕೊಂಡು ಕೆಲ್ಸದವಳ ತರ ಇರ್ತ್ಯ ಕಣ. ಇದೇ ಗತಿ ನಿನ್ಗೆ. ಇವಳೆಲ್ಲ ಹೋದ್ಲು ಚೋಟ್ ಮೆಣಸಿನ್ಕಾಯಿ. ಜಯಂತಿ ಅತ್ತೆ ನನ್ನನ್ನು ಹುಡುಕ್ತಿದ್ರಾ? ನಾನ್ಯಾಕೆ ನೀನನ್ ಹುಡುಕ್ಲಿ? ಯಾರನ್ನೋ ಹುಡುಕ್ತಾ ಇರೋಂಗ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹೌದು, ನಿಮ್ ಕಾಲ್ ನೋವು ಹೇಗಿದೆ? ಹೆಂಗ್ ಮೆಟ್ಲತ್ಕೊಂಡ್ ಬಂದ್ರಿ? ಅದು ಮೆಟ್ಲತ್ಕೊಂಡ್ ಬರುವಾಗ ಕಷ್ಟನೇ ಆಯ್ತು. ಆದ್ರೆ ಪಾಪ ವಾಷಿಂಗ್ ಮಿಷಿನ್ ಕೆಟ್ಟ ಹೋಗಿ ನೀವಿಬ್ರು ಕೈಯಲ್ಲಿ ಬಟ್ಟೆ ಒಗೆಯೋ ತರ ಆಯ್ತಲ್ಲ, ಅದಕ್ಕೆ ಮನಸ್ ತಡಿಲೇ ಇಲ್ಲ. ನೀವಿಬ್ರಿಗೂ ಸಹಾಯ ಮಾಡೋಣ ಅಂತ ಬಂದೆ. ಹೌದಾ? ನಮ್ಗೇನು ಕಷ್ಟ ಆಗಿಲ್ಲ ಬಿಡಿ. ಮನೆ ಕೆಲಸ ಮಾಡಿ ಗೊತ್ತಿರೋರ್ಗೆ ಇದೆಲ್ಲ ಅಂಟದೂ ಇಲ್ಲ. ರಾಗಿ ಮುದ್ದೆ ಬಸ್ಸಾರು ತಿನ್ಕೊಂಡ್ ಬೆಳ್ದಿರೋ ನಾವು ಇದಕ್ ಜಪ್ತೀವ? ಅದ್ರಲ್ಲೂ ಈ ಕೆಸರನ್ನ ತಿಕ್ಕಿ ತೊಳೆಯೋದ್ರಲ್ಲಿ ನಾವ್ ಅಕ್ಕ ತಂಗಿರೋ ಪಂಟ್ರು. ಪದ್ಮಿನಿ, ಇಷ್ಟೊಂದು ಬಟ್ಟೆನೆಲ್ಲ ನೀನ್ ತೊಳೆದ್ಯಾ? ನಂದನ್, ಕೆಲ್ಸದವ್ರಿಬ್ರು ರಜಾ ತಗೊಂಡ್ ಹೊರಟೋದ್ರು. ನಾನ್ ಬೇರೆ ಕಾಲ್ ಜಾರ್ ಬಿದ್ಬಿಟ್ಟೆ. ತುಂಬಾ ಏಟಾಗಿದೆ. ಈ ಕೆಲ್ಸ ಎಲ್ಲ ನಿನ್ ಹೆಂಡತಿ ಮಾಡೋ ಹಾಗಾಯ್ತು. ಅಲ್ಲ, ವಾಷಿಂಗ್ ಮಿಷಿನ್ ಹಾಕೋದ್ ತಾನೆ, ನಿಂಗ್ ಯಾಕೆ ಇದೆಲ್ಲ ಮಾಡಕ್ ಹೋದೆ? ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ನಂದನ್ನವ್ರೆ, ಅದಕ್ಕೆ ನಾನು ಪೂರ್ವಿ ಸೇರ್ಕೊಂಡು ಕೈಯಲ್ಲೇ ಬಟ್ಟೆ ಒಗ್ದಾಕಿದ್ವಿ. ನಮ್ಗೇನ್ ಮಹಾ ಕಷ್ಟ ಆಗ್ಲಿಲ್ಲ ಬಿಡಿ. ಆದ್ರೂ ಪದ್ಮಿನಿ, ಯಾಕೆ ಇದೆಲ್ಲ ಮಾಡಕ್ ಹೋದ್ರಿ ನೀವು? ಈ ವಾಷಿಂಗ್ ಮಿಷಿನ್ ಒಂದು ಕೆಲ್ಸದವ್ರು ಇಲ್ದಿರೋ ಟೈಮಲ್ಲೇ ಕೆಟ್ಟೋಗ್ಬೇಕಾ? ಅದಕ್ಕೊಂದು ಗತಿ ಕಾಣಿಸ್ತೀನಿ ಇವಾಗ. ಏನ್ ಗತಿ ಕಾಣಿಸ್ತೀಯಾ? ನೋಡಿ, ಗೊತ್ತಾಗತ್ತೆ. ಹಲೋ, ಮಹಾಲಕ್ಷ್ಮಿ ಹೋಮ್ ಅಪ್ಲಯನ್ಸಸಾ? ಏನು ಇದು ನಂದನ್? ಒಂದು ನಿಮಿಷ ಅಮ್ಮ. ಹೊಸ ವಾಷಿಂಗ್ ಮಿಷಿನ್ ಅಮ್ಮ. ಹೊಸ್ತಾ? ನಮ್ಮ ಮನೇಲಿ ಆಲ್ರೆಡಿ ಇತ್ತಲ್ಲೋ, ಅದನ್ನೇ ರಿಪೇರಿ ಮಾಡಿಸ್ಬೋದಿತ್ತಲ್ಲ. ಇದನ್ನ ಯಾಕೆ ತರಿಸ್ದೆ? ಅದು ಹಳೇದಾಗಿದೆ ಅಮ್ಮ. ಇವತ್ತು ಕೈ ಕೊಟ್ಟು ಹಾಗೆ ಇನ್ಯಾವತ್ತಾದರೂ ಕೈ ಕೊಟ್ಟು, ಆಮೇಲೆ ನಮ್ಮ ಪದ್ಮಿನಿ ಮೇಡಮ್ ಅವರು ಮನೇಲಿರೋ ಎಲ್ಲರೂ ಬಟ್ಟೆನೂ ಅವರೇ ಕೈಯಾರ ಒಗೆದು ಸುಸ್ತಾಗೋದೆಲ್ಲ ಬೇಕಾ? ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ. ನಂದನ್, ಇಷ್ಟು ಚಿಕ್ಕ ರೀಸನ್ಗೆ ಹೊಸ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಯಾ? ಚಿಕ್ಕ ರೀಸನ್ ಏನು ಚಿಕ್ಕಮ್ಮ? ಪಾಪ ಪದ್ಮಿನಿ ಏನು ಕಡಿಮೆ ಕೆಲಸ ಮಾಡಿದಾಳ ಇವತ್ತು? ಈ ಥರ ಸಿಚುವೇಶನ್ ಇನ್ಯಾವತ್ತೂ ಬರಬಾರ್ದು. ಪದ್ಮಿನಿ, ನಿಂಗೆ ಇವತ್ತಾದ ಕಷ್ಟ ಇನ್ಯಾವತ್ತೂ ಆಗೋದಿಲ್ಲ. ಓಕೆ? ಅಬ್ಬಾ, ಹೆಂಡತಿ ಒಂದಿನ ಕೈಯಲ್ಲಿ ಬಟ್ಟೆ ಹೋಗದ್ಲು ಅಂತ ನಿಂತ ಕಾಲಲ್ಲೇ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಟಿದ್ಯಾ ಮಾರಯ್ಯ? ಇದ್ರ ಅರ್ಥ ನನ್ ಮಗ ನನ್ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಪದ್ಮಿನಿ, ನೀನು ಇಂಥ ಗಂಡನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಬಿಡು. ಯಾಕೆ ನಂದನ್ನೋರೆ
ನಾನಂದ್ರೆ ನಿಮ್ಗೆ ಇಷ್ಟೊಂದು ಇಷ್ಟ. ಈ ಪ್ರೀತಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ.